ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 14ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಟ್ರಿಪನೋಸೋಮಿಯಾಸಿಸ್ ಅಥವಾ ನಿದ್ರಾಹೀನತೆಯಿಂದ ಯಾರನ್ನು ಮುಕ್ತರೆಂದು ಘೋಷಿಸಲಾಗಿದೆ? ಸೊಮಾಲಿಯಾ, ಕೀನ್ಯಾ, ಟಾಂಜಾನಿಯಾ, ಇಥಿಯೋಪಿಯಾ. ಸರಿಯಾದಂಥ ಉತ್ತರ ಕೀನ್ಯಾ. ಈಗ ವಿಶ್ವ ಆರೋಗ್ಯ ಸಂಸ್ಥೆ, ಕೀನ್ಯಾ ಮತ್ತು ನಿದ್ರಾಹೀನತೆಯ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಯನ್ನು ನೋಡೋಣ. ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇದರ ರಚನೆ 7 ಏಪ್ರಿಲ್ 1948ರಂದು ಆಯಿತು. ಇದರ ಮಾತೃಸಂಸ್ಥೆ ಅಥವಾ ಪೇರೆಂಟಲ್ ಆರ್ಗನೈಸೇಷನ್ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ವಿಶ್ವಸಂಸ್ಥೆಯ ಮಹಾನಿರ್ದೇಶಕರು ಟೆಡ್ರೋಸ್ ಅಧಾನೋಮ್ ಘೆಬ್ರಿಯಸಿಸ್. ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿದೆ. ಕೀನ್ಯಾದ ರಾಜಧಾನಿ ನೈರೋಬಿ. ಇಲ್ಲಿನ ಅಧಿಕೃತ ಕರೆನ್ಸಿ ಶಿಲ್ಲಿಂಗ್. ಇಲ್ಲಿನ ಅಧಿಕೃತ ಭಾಷೆಗಳು ಸ್ವಾಹಿಲಿ ಮತ್ತು ಇಂಗ್ಲಿಷ್. ಕೀನ್ಯಾದ ಅಧ್ಯಕ್ಷರು ವಿಲಿಯಂ ರೂಟೋ. ಕೀನ್ಯಾದ ಶಾಸಕಾಂಗವನ್ನು ಪಾರ್ಲಿಮೆಂಟ್, ಮೇಲ್ಮನೆಯನ್ನು ಸೆನೆಟ್ ಮತ್ತು ಕೆಳಮನೆಯನ್ನು ನ್ಯಾಷನಲ್ ಅಸೆಂಬ್ಲಿ ಅಂತ ಕರೆಯುತ್ತಾರೆ. ನಿದ್ರಾಹೀನತೆ, ಇದರ ವೈಜ್ಞಾನಿಕ ಹೆಸರು ಟ್ರಿಪನೋಸೋಮಿಯಾಸಿಸ್. ಇದನ್ನು ಇಂಗ್ಲೀಷ್ನಲ್ಲಿ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಕರೀತಾರೆ. ಈ ನಿದ್ರಾಹೀನತೆಯಿಂದ ಮುಕ್ತವಾಗಿರುವ 10ನೇ ದೇಶ ಕೀನ್ಯಾ ಆಗಿದೆ. ಈ ಟ್ರೈಪನೋಸೋಮಿಯಾ ಬ್ರೂಸಿ ಎಂಬ ಪರಾವಲಂಬಿ ಅಥವಾ ಪ್ರೋಟೋಜೋವಾ ಈ ರೋಗಕ್ಕೆ ಕಾರಣವಾದ ರೋಗಕಾರಕ ಅಥವಾ ಪ್ಯಾಥೋಜನ್ ಆಗಿದೆ. ಈ ಸೆಟ್ಸೆ ನೊಣಗಳು ಈ ರೋಗದ ವಾಹಕಗಳಾಗಿದ್ದು ಇವುಗಳಿಂದ ಈ ನಿದ್ರಾಹೀನತೆ ಹರಡುತ್ತದೆ. ಈ ಸೆಟ್ಸೆ ನೊಣಗಳು ಆಫ್ರಿಕಾದ ಗ್ರಾಮೀಣ ಭಾಗಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಈ ರೋಗದ ಆರಂಭಿಕ ಲಕ್ಷಣಗಳು ಜ್ವರ, ತಲೆನೋವು, ಕೀಲು ನೋವು ಮತ್ತು ತುರಿಕೆ. ನಂತರದ ಹಂತಗಳಲ್ಲಿ ವರ್ತನೆಯಲ್ಲಿ ಬದಲಾವಣೆಗಳಾಗಿ ಕಳಪೆ ನಿದ್ರೆ ಮತ್ತು ನಿದ್ರೆಯಲ್ಲಿ ಗೊಂದಲಗಳುಂಟಾಗುತ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಯಾವ ದೇಶಗಳ ನಡುವೆ ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ರಷ್ಯಾ ಮತ್ತು ಉಕ್ರೇನ್, ಚೀನಾ ಮತ್ತು ತೈವಾನ್, ಅಜೇರ್ಬೈಜಾನ್ ಮತ್ತು ಅರ್ಮೇನಿಯಾ, ಭಾರತ ಮತ್ತು ಪಾಕಿಸ್ತಾನ್. ಸರಿಯಾದಂಥ ಉತ್ತರ ಅಜೇರ್ಬೈಜಾನ್ ಮತ್ತು ಅರ್ಮೇನಿಯಾ. ಈಗ ಅಜೇರ್ಬೈಜಾನ್ ಮತ್ತು ಅರ್ಮೇನಿಯಾದ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಯನ್ನು ನೋಡೋಣ. ಅಜೇರ್ಬೈಜಾನ್ದ ರಾಜಧಾನಿ ಬಾಕು. ಇಲ್ಲಿನ ಅಧಿಕೃತ ಕರೆನ್ಸಿ ಮನಾತ್. ಅಧಿಕೃತ ಭಾಷೆ ಅಜೇರ್ಬೈಜಾನಿ. ಅಜೇರ್ಬೈಜಾನ್ ಇರೋದು ಯುರೋಪ್ ಮತ್ತು ಏಷ್ಯಾ ಖಂಡಗಳಲ್ಲಿ ಇದು ವ್ಯಾಪಿಸಿದೆ. ಅಜೇರ್ಬೈಜಾನ್ನ ಪ್ರಧಾನಿ ಅಲಿ ಅಸ್ದೋವ್. ಇನ್ನು ಅರ್ಮೇನಿಯಾದ ರಾಜಧಾನಿ ಯೆರೆವಾನ್. ಇಲ್ಲಿನ ಅಧಿಕೃತ ಕರೆನ್ಸಿ ಡ್ರಾಮ್. ಅಧಿಕೃತ ಭಾಷೆ ಅರ್ಮೇನಿಯನ್. ಅರ್ಮೇನಿಯಾ ಇರೋದು ಏಷ್ಯಾ ಖಂಡದಲ್ಲಿ. ಇಲ್ಲಿನ ಪ್ರಧಾನಿ
ನಿಕೋಲ್ ಪಶಿನ್ಯನ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಭಾರತೀಯ ರೈಲ್ವೆ ಏಷ್ಯಾದ ಅತಿ ಉದ್ದದ ಸರಕು ರೈಲು ರುದ್ರಾಸ್ತ್ರದ ಪ್ರಾಯೋಗಿಕ ಓಟವನ್ನು ಯಶಸ್ವಿಯಾಗಿ ನಡೆಸಿತು. ಅದರ ಉದ್ದ ಎಷ್ಟು? 4.5 ಕಿಲೋಮೀಟರ್, 2.5 ಕಿಲೋಮೀಟರ್, 6.5 ಕಿಲೋಮೀಟರ್, 8.5 ಕಿಲೋಮೀಟರ್. ಸರಿಯಾದಂಥ ಉತ್ತರ 4.5 ಕಿಲೋಮೀಟರ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ 2025ರ ವಿಶ್ವ ಸಿಂಹ ದಿನವನ್ನು ಯಾವಾಗ ಆಚರಿಸಲಾಯಿತು? 9 ಆಗಸ್ಟ್, 11 ಆಗಸ್ಟ್, 12 ಆಗಸ್ಟ್, 10 ಆಗಸ್ಟ್. ಸರಿಯಾದಂಥ ಉತ್ತರ 10 ಆಗಸ್ಟ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಮೊದಲ ಅಮ್ಮ ಸಮ್ಮಾನ್ ದಿವಸ್ ಸಂದರ್ಭದಲ್ಲಿ ನಾರಿ ಅದಾಲತ್, ಆಮಾ ಸುವಿಧಾ ಘರ್ ಮತ್ತು ಆಮಾ ಸಬಲೀಕರನ್ ಯೋಜನೆಯನ್ನು ಯಾರು ಪ್ರಾರಂಭಿಸಿದರು? ಗುಜರಾತ್, ಸಿಕ್ಕಿಂ, ಒಡಿಶಾ, ಪಶ್ಚಿಮ ಬಂಗಾಳ. ಸರಿಯಾದಂಥ ಉತ್ತರ ಸಿಕ್ಕಿಂ. ಈಗ ಸಿಕ್ಕಿಂನ ಕುರಿತು ಕೆಲವೊಂದಿಷ್ಟು ಸ್ಟ್ರಾಟಜಿಯನ್ನು ನೋಡೋಣ. ಸಿಕ್ಕಿಂ ಭಾರತದ ಒಕ್ಕೂಟಕ್ಕೆ 16 ಮೇ 1975ರಂದು ಪ್ರವೇಶಿಸಿತು. ಇದರ ರಾಜಧಾನಿ ಗ್ಯಾಂಗ್ಟಾಕ್. ಇಲ್ಲಿನ ರಾಜ್ಯಪಾಲರು ಓಂ ಪ್ರಕಾಶ್ ಮಾಥುರ್. ಇಲ್ಲಿನ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್. ಸಿಕ್ಕಿಂನಲ್ಲಿ ಒಟ್ಟು 6 ಜಿಲ್ಲೆಗಳಿವೆ. ಸಿಕ್ಕಿಂನ ಒಟ್ಟು 5 ಅಧಿಕೃತ ಭಾಷೆಗಳು ನೇಪಾಳಿ, ಸಿಕ್ಕಿಮೀಸ್, ಭೂಟಿಯಾ, ಲೇಪ್ಚಾ, ಇಂಗ್ಲಿಷ್. ಸಿಕ್ಕಿಂನ ರಾಜ್ಯ ಪಕ್ಷಿ ಬ್ಲಡ್ ಫೀಸೆಂಟ್. ಇಲ್ಲಿನ ರಾಜ್ಯ ಪ್ರಾಣಿ ಅಥವಾ ಸಸ್ತನಿ ಕೆಂಪು ಪಾಂಡಾ. ಮೀನು ಕಾಪರ್ ಮಹಶೀರ್. ಹೂವು ನೋಬಲ್ ಡೆಂಡ್ರೋಬಿಯಂ ಮತ್ತು ಮರ ರೋಡೋಡೆಂಡ್ರಾನ್. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಭಾರತದ ಮೊದಲ ಅತ್ಯಾಧುನಿಕ ಪ್ರಾಣಿ ಕಾಂಡಕೋಶ ಬಯೋಬ್ಯಾಂಕ್ ಮತ್ತು ಪ್ರಯೋಗಾಲಯವನ್ನು ಎಲ್ಲಿ ಉದ್ಘಾಟಿಸಿದರು? ಚೆನ್ನೈ, ಹೈದರಾಬಾದ್, ಗಾಂಧಿನಗರ, ಪುಣೆ. ಸರಿಯಾದಂಥ ಉತ್ತರ ಹೈದರಾಬಾದ್. ಇತ್ತೀಚೆಗೆ ಯಾವ ಸಣ್ಣ ಹಣಕಾಸು ಬ್ಯಾಂಕ್ ಸಾರ್ವತ್ರಿಕ ಬ್ಯಾಂಕ್ ಆಗಲು RBI ಅನುಮೋದನೆಯನ್ನು ಪಡೆದುಕೊಂಡಿದೆ? ಯೇಹೂ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಶಿವಾಲಿಕ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಸರಿಯಾದಂಥ ಉತ್ತರ ಯೇಹೂ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.